ಏನು ಏನ್ ಮಾಡ್ತೀರಾ ಅಂತ. ನನ್ನ ಗಂಡನ್ಗೋಸ್ಕರ ಜಗತ್ತಿನ ಜೊತೆ ಹೋರಾಡಕ್ಕೆ ರೆಡಿ ಆಗಿದ್ದೀನಿ ನಾನು. ಬನ್ನಿ. ಯಾರು ಬರ್ತೀರಾ? ಒಂದ್ ಕೈ ನೋಡೇ ಬಿಡ್ತೀನಿ. ಇಷ್ಟೊಂದು ಕೊಬ್ಬು ಒಳ್ಳೇದಲ್ಲ ಲೀಲಾ. ಅಕ್ಕ ಇವಳೇನಕ್ಕ ಒಳ್ಳೆ ಲೋಕಲ್ ರೌಡಿ ತರ ಬಿಹೇವ್ ಮಾಡ್ತಿದ್ದಾಳೆ. ನಮ್ಮ ಮುಂದೆ ಇಷ್ಟೆಲ್ಲ ಎಗರಾಡ್ತಿಯಲ್ಲ, ನೀನ್ ನಿಜವಾಗ್ಲೂ ಏಜೆ ಹೆಂಡ್ತಿನೇ ಅನ್ನೋದಾಗಿದ್ರೆ ನಮ್ಮನ್ನ ದಾಟಿ ಏಜೆಗೆ ಪಾತ್ ಪೂಜೆ ಮಾಡಿ ತೋರ್ಸು, ಆಗ ಒಪ್ಕೋತೀನಿ. ಇದು ಚಾಲೆಂಜ್ ಅಂದ್ರೆ. ಸಂಪ್ರದಾಯನ ಚಾಲೆಂಜ್ ಆಗಿ ಮಾಡ್ಕೊ ಅಂತ ಹೇಳಕ್ ಬಂದಿದ್ದೀರಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ ಅಂತ ಅನ್ಸುತ್ತೆ. ಆದ್ರೂ ನಿಮ್ಮಿಬ್ರಿಗೆ ಬುದ್ಧಿ ಕಲ್ಸಕ್ಕೆ ನಾನು ಈ ಚಾಲೆಂಜ್ನ ಒಪ್ಕೋತೀನಿ. ನೀವಿಬ್ರಲ್ಲ, ಆ ಬ್ರಹ್ಮ ಬಂದ್ರು ನನ್ನ ಗಂಡನ ಪಾತ್ ಪೂಜೆ ಮಾಡೋದ್ರಿಂದ ತಪ್ಸಕ್ಕಾಗಲ್ಲ. ಇದು ಲೀಲಾ ಮಾಡ್ತಿರೋ ಚಾಲೆಂಜ್. ಇಷ್ಟನಾ ಕಲೆಕ್ಷನ್ಸ್? ಇನ್ನೂ ಸುಮಾರು ಇದೆಯಮ್ಮ. ಸದ್ಯಕ್ಕೆ ಇದನ್ನೆಲ್ಲ ನೋಡ್ಲಿ ಮೇಡಮ್. ಇದ್ರಲ್ಲಿ ಯಾವ್ದು ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇರೆ ತರಿಸ್ತೀನಿ. ಹೆಣ್ಮಕ್ಳ ಬಗ್ಗೆ ನಿಮಗೆ ಗೊತ್ತಿರ್ಬೇಕಲ್ಲಪ್ಪ. ನಿಮಗೆ ಗೊತ್ತಲ್ಲ, ಹೆಣ್ಮಕ್ಳು ಎಲ್ಲರನ್ನು ಅಳೆದು ತೂಗಿ ನೋಡಿ ಇನ್ನೊಬ್ರು ಇಷ್ಟಪಟ್ಟ ಮೇಲೆ ಅವ್ರು ಇಷ್ಟಪಡ್ತಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಮಾ, ಏನಿದೆಲ್ಲ? ಏನೋ ಫಂಕ್ಷನ್ ಇದೆಯಾ? ಫಂಕ್ಷನ್ ಅಂತೆಲ್ಲ ಏನಿಲ್ಲಪ್ಪ, ಭೀಮ್ನ ಅಮಾವಾಸ್ಯೆ ಅಲ್ವಾ, ಹೆಣ್ಮಕ್ಳಿಗೆ ಬಳೆ ತೊಡ್ಸೋಣ ಅಂತ ಅನ್ನಿಸ್ತು, ಅದಕ್ಕೆ ಕರೆಸ್ದೆ. ಓ ಸಾರಿ ರಾಮ್, ನಿನಗೆ ಹೇಳಲೇ ಇಲ್ಲ, ಹೆಣ್ಮಕ್ಳಿಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಅನ್ನಿಸ್ತು. ಏನಮ್ಮ ಹೀಗೆ ಹೇಳ್ತೀಯ? ನೀನೇನು ಮಾಡಿದ್ರು ಖುಷಿನೇ. ಎಲ್ಲಿ ಯಾರು ಬಂದೇ ಇಲ್ಲ? ಅಜ್ಜಿ ಏನಿದೆಲ್ಲ? ನೆನ್ನೆನೇ ಹೇಳಿದ್ನಲ್ಲ ಹೆಣ್ಮಕ್ಳಿಗೆಲ್ಲ ಸರ್ಪ್ರೈಸ್ ಇದೆ ಅಂತ, ಅದೇ ಇದು. ಬನ್ನಿ ಬನ್ನಿ, ಎಲ್ಲ ಕೂತ್ಕೊಳ್ಳಿ ಬನ್ನಿ. ಅಮ್ಮ, ಇದೆಲ್ಲ ಯಾಕೆ ಬೇಕಿತ್ತು? ಯಾಕಂತ್ರ ಇದೆಲ್ಲ ಅಮ್ಮನ ಖುಷಿ ಅಷ್ಟೇ. ಕೆಲವರು ತಗೊಂಡು ಖುಷಿ ಪಡ್ತಾರೆ, ಆದ್ರಮ್ಮ ಯಾವಾಗಲೂ ಕೊಟ್ಟು ಖುಷಿ ಪಡ್ತಾರೆ. ನಾನು ಹಾಗೆ ಹೇಳಿಲ್ಲ ಅಭಿ. ಮನೇಲಿ ಎಲ್ಲರ ಹತ್ರನೂ ಒಡವೆಗಳಿದೆ, ಅದಕ್ಕೆ ಸುಮ್ಮನೆ ಯಾಕೆ ಅಂತ ಹೇಳಿದೆ ಅಷ್ಟೆ. ಇರಲಿ ಬಿಡಮ್ಮ, ಮನೆಯವ್ರಿಗೆ ತಾನೇ ಕೊಡಿಸ್ತಾ ಇರೋದು. ಯಾವ ಮನೇಲಿ ಹೆಣ್ಮಕ್ಳು ಯಾವಾಗಲೂ ನಗ್ನಗ್ತಾ ಖುಷಿ ಖುಷಿಯಿಂದ ಇರ್ತಾರೋ ಅಂಥ ಮನೇಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿರ್ತಾಳಂತೆ. ತಗೊಳ್ಳಿ. ಇವ್ರೆ, ಈ ಡಿಸೈನ್ ತುಂಬಾ ಚೆನ್ನಾಗಿದೆ, ಬೇರೆ ಕಲರ್ ಅಲ್ಲಿ ಇಲ್ವಾ? ಸರು, ಇದೇನ್ ಬಟ್ಟೆನಾ?
ಬೇರೆ ಕಲರಲ್ಲಿ ಇದೆಯಾ ಅಂತ ಕೇಳೋದಕ್ಕೆ ಗೋಲ್ಡ್ ಯಾವಾಗಲೂ ಒಂದೇ ಕಲರಲ್ಲಿ ಬರೋದಲ್ವಾ ಸರು? ಅಯ್ಯೋ ಹೌದಲ್ಲ, ಅಭ್ಯಾಸ ಬಲ ಗೊತ್ತಿಲ್ಲದೆ ಸ್ಲಿಪ್ ಆಗಿ ಕೇಳ್ಬಿಟ್ಟೆ, ಸಾರಿ. ನೀಲಾ, ಯಾಕೆ ಅಲ್ಲಿ ನಿಂತಿದ್ಯಾ? ನೀನು ತಗೋಬಾ. ಬೇಡ ಅಜ್ಜಿ, ಮನೆ ಹೆಣ್ಮಕ್ಳೆಲ್ಲ ತಗೋತಾ ಇದಾರಲ್ಲ, ನೋಡ್ ಖುಷಿ ಪಡ್ತೀನಿ. ನೀನೇನು ದೊಡ್ಡ ತ್ಯಾಗಮೂರ್ತಿ ಥರ ಖುಷಿ ಪಡ್ಬೇಕಾಗಿಲ್ಲ. ನಿಂಗೆ ತಾಂಬೂಲ ಕೊಟ್ಟು ಕರೀಲೂ ಬೇಕಾಗಿಲ್ಲ. ಬಂದು ಕೂತ್ಕೋಬಾ, ಬಾ ನೋಡು. ಅಮ್ಮ, ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ಸುಮ್ಮನೆ ಯಾಕೆ ಒತ್ತಾಯ ಮಾಡ್ತೀರಾ? ಅಂತರ ಲೀಲಾ ಮುಜುಗರ ಪಡ್ಕೋತಾ ಇದ್ದಾಳೆ ಅಷ್ಟೇ. ಆ್ಯಂಡ್ ಚಿನ್ನ ಅಂದರೆ ಯಾವ ಹೆಣ್ಣಿಗೆ ಇಷ್ಟ ಆಗಲ್ಲ ಹೇಳು? ಇಟ್ಸ್ ಓಕೆ. ಓ, ಹೆಂಡತಿಗೆ ಒತ್ತಾಯ ಮಾಡಿ ಒಡವೆ ಕೊಡಿಸ್ತೀಯಾ? ಕೊಡಿಸು. ನೀನೇನು ಕೊಡಿಸಿದ್ರು ಅವಳ ಕೈಯಿಂದ ನಾನು ಕಿತ್ಕೋತೀನಿ. ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ. ಇದರಲ್ಲಿ ಸ್ಟೋನ್ ಇಲ್ಲದೆ ಇರೋದೇನಾದರೂ ಇದೆಯಾ? ಅಲ್ಲೇ ಸ್ಟ್ಯಾಂಡಲ್ಲಿ ಇದೆ ನೋಡಿ ಮೇಡಮ್, ಪಕ್ಕದಲ್ಲೇ. ನನಗೆ ಇದೆರಡು ಓಕೆ. ಓಕೆ ಮೇಡಮ್, ಕೊಡಿ. ದಿನದಿಂದ ಈ ಡಿಸೈನ್ ನೋಡ್ತಿದ್ದೆ, ಕೊನೆಗೂ ಅಜ್ಜಿಯಿಂದ ಸಿಗೋಂಗಾಯ್ತು. ಥ್ಯಾಂಕ್ ಯು ಅಜ್ಜಿ. ನನಗೆ ನಿಮ್ಮ ಥ್ಯಾಂಕ್ಸ್ ಬೇಡ. ನೀವು ಖುಷಿಯಿಂದ ನಗ್ತಾ ಇದ್ರೆ ನನಗಷ್ಟೇ ಸಾಕು. ರೂಪ, ನೀನೊಬ್ಳ ಯಾಕೆ ಹಾಗೆ ನಿಂತಿದ್ಯಾ? ಬಾ, ನೀನು ತಗೋಬಾ. ಅಭಿ, ಈ ಬಳೆ ಹೇಗಿದೆ?
ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಗೋ ಅಂತರ. ಓ ಅವಳಿಗೆ ಮಾತ್ರ ಕಣ್ಣು ಸನ್ನೆಲ್ಲಿ ಹೇಳಿ ನಾನು ಕೇಳಿದ್ರೆ ನಿನ್ನಿಷ್ಟ ಅಂತ್ಯಾ? ನಡೀಲಿ ಇನ್ನೆಷ್ಟು ದಿನ ಅಂತ ನಾನು ನೋಡೇ ಬಿಡ್ತೀನಿ. ಓಕೆ ಅಭಿ, ಇದನ್ನೇ ನೋಡ್ತೀನಿ. ನೀಲಾ, ಎಲ್ರು ತಗೊಂಡಿದ್ದಾಯ್ತು, ನೀನಿನ್ನೂ ನೋಡ್ತಾನೆ ಇದೆಯಲ್ಲಮ್ಮ. ತಗೋತೀನಿ ಅಜ್ಜಿ. ನನಗೆ ಈ ಬಳೆ ಓಕೆ. ಓ ಇದಾ ಕರೆಕ್ಟ್ ಆಗತ್ತೆ ನನಗೆ. ಇಲ್ಲ ಸರ್, ಇದು ಮೇಡಮ್ ಕೈಗೆ ಟೈಟ್ ಆಗುತ್ತೆ ಸರ್. ಇಲ್ಲ, ಅದನ್ನ ನೋಡಿದ್ರೆ ಹೇಳ್ಬೋದು. ಲೀಲಂಗೆ ಕರೆಕ್ಟ್ ಆಗತ್ತೆ. ಸರ್, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಸರ್. ನೀವು ಹೋಟೆಲ್ ಬಿಸ್ನೆಸ್ನಲ್ಲಿ ಕಿಂಗು ಸರ್. ನಿಮ್ಮನ್ನು ಮೀರ್ಸೋಕೆ ಯಾರ ಕೈಯಲ್ಲಿ ಆಗಲ್ಲ. ಆದರೆ ಜ್ಯುವೆಲರೀಸಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಸರ್. ಆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಸರ್. ನೋಡ್ತಿದ್ದಂಗೆ ಹೇಳ್ಬೋದು ಇದು ಮೇಡಮ್ ಕೈ ಆಗೋದಿಲ್ಲ ಅಂತ. ಏನ್ರಿ ನೀವು ಏಜಾಗ ಗೊತ್ತಾಗೋದಿಲ್ಲ ಅಂತ ಹೇಳ್ತಿದ್ದೀರಾ? ಬರೀ ರೆಸ್ಟೋರೆಂಟ್ ಚೇನ್ಸ್ ಬಗ್ಗೆ ಮಾತ್ರ ಅಲ್ಲ, ಅವ್ರ ಎಲ್ಲ ಫೀಲ್ಡಲ್ಲೂ ಕಿಂಗೆ ಇರ್ಬೋದು ಮೇಡಮ್. ಆದರೆ ಈ ಬಳೆ ಮೇಡಮ್ ಕೈಗೆ ಖಂಡಿತವಾಗ್ಲೂ ಆಗಲ್ಲ. ಏನ್ರಿ ಒಳ್ಳೆ ಚಾಲೆಂಜ್ ಮಾಡುವಾಗ ಮಾತಾಡ್ತಾ ಇದ್ದೀರಾ? ಸರಿ, ಹಾಗಿದ್ರೆ ನಮ್ಮ ಕಡೆಯಿಂದನೂ ಚಾಲೆಂಜೆ. ಈ ಬಳೆ ಲೀಲಾಗೆ ಕರೆಕ್ಟಾಗಿ ಸೂಟ್ ಆಗತ್ತೆ. ನೀವೇ ಚಾಲೆಂಜ್ ಆಗ್ತಾ ಇದ್ದೀರಾ ಸರ್. ನೀವು ಇದನ್ನ ಪ್ರೂವ್ ಮಾಡಿ ತೋರಿಸಿ ಸರ್. ಮೇಡಮ್ ಕೈಗೆ ಇದು ಪರ್ಫೆಕ್ಟಾಗಿ ಆದರೆ ನಾನು ಈ ಬಳೆಗೆ ಬಿಲ್ಲೇ ತಗೊಳ್ಳೋದಿಲ್ಲ ಸರ್. ಹೌದಾ? ಸರಿ, ಹಾಗಿದ್ರೆ ಕೊಡಿ ಆ ಬಳೆನ. ರಾಮ್ ತಗೋ. ರಾಮ್, ಲೀಲಾಗೆ ಈ ಬಳೆನ ನೀನೇ ತೊಡಿಸು. ಸರಿಮ್ಮ. ಲೀಲಾ ಬಾ. ಸರು, ಏನು ಕೆಲಸ ಮಾಡ್ದೆ ನೀನು?
ನೋಡಿದ್ರಾ ಎಷ್ಟು ಕರೆಕ್ಟಾಗಿ ಆಯ್ತು? ಸಾರಿ ಸರ್, ನನಗಿರೋ ಎಕ್ಸ್ಪೀರಿಯನ್ಸಿಂದ ನಾನು ಏನೇನೋ ಹೇಳ್ಬಿಟ್ಟೆ. ಆದರೆ ನಿಮ್ಮ ಕಣ್ಣು ಹೇಳ್ತೆ ಮುಂದೆ ಅದೆಲ್ಲ ಸುಳ್ಳು ಅಂತ ಪ್ರೂವ್ ಆಗೋಯ್ತು ಸರ್. ಸಾರಿ ಸರ್. ಕೆಲವೊಂದು ಸಲ ಎಕ್ಸ್ಪೀರಿಯನ್ಸ್ನ ರಿಸರ್ಚ್ ಮಾಡೋದಕ್ಕೆ ಯೂಸ್ ಮಾಡಬೇಕು, ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಕ್ಕಲ್ಲ. ಲೀಲಾ, ಈ ಬಳೆ ನಿನಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ನಿನ್ನ ಕೈಯಲ್ಲಿರಲಿ. ಹೆಂಗೇನ ಮೇಜೆ? ಸರು, ಏನು ಕೆಲಸ ಮಾಡಿದೆ ಅನ್ನೋ ಅಂದಾಜಾದ್ರೂ ನಿನ್ಗಿದೆಯಾ? ಏನು? ಅತ್ತೆ ನೋಡಲಿ. ನೋಡಿಪ್ಪ, ಎಲ್ಲದಕ್ಕೂ ಬಿಲ್ ರೆಡಿ ಮಾಡಿ ಕೊಟ್ಬಿಡಿ. ಆಯ್ತಮ್ಮ. ಹಾಂ, ನೀವು ಕಳಿಸಿರೋ ರಿಪೋರ್ಟ್ನೆಲ್ಲ ನೋಡಿದೆ ನಾನು. ಅದ್ರ ಡೀಟೇಲ್ಸ್ ಎಲ್ಲ ವಿಶ್ವರೂಪ್ಗೆ ಹೇಳಿದ್ದೀನಿ. ಐ ಥಿಂಕ್ ಹಿಲ್ ಮೇಲ್ ಯು. ಯಾ, ಫಾಲೋ ಅಪ್ ಮಾಡಿ. ಓಕೆ, ಅಭಿ, ಬಾ ಅಂತ. ನೀವು ಕರೆದಿದ ತಕ್ಷಣ ನೀವಿರೋ ಜಾಗಕ್ಕೆ ಬರ್ಬೋದು, ಆದರೆ ಮನಸ್ಸೊಳಗಡೆ ಬರೋಕ್ಕಾಗಲ್ಲ ಅಲ್ವಾ? ಏನು ಹೇಳ್ತಿದ್ಯಾ ನೀನು? ಅರ್ಥ ಆಗ್ತಾ ಇಲ್ಲ. ಆದರೆ ನನಗೆಲ್ಲ ಅರ್ಥ ಆಗ್ತಿದೆ ಅಭಿ. ಅಂತರ ಯಾವುದ್ರ ಬಗ್ಗೆ ಹೇಳ್ತಿದ್ಯಾ ನೀನು? ಓ, ಇಷ್ಟು ಬೇಗ ಮರೆತುಬಿಟ್ರ ಅಭಿ? ಇದು ಮರೆಯುವಷ್ಟು ಚಿಕ್ಕ ವಿಷಯ ನನಗಲ್ಲ. ನನಗೆ ಪದೇ ಪದೇ ಅದೇ ನೆನಪಾಗ್ತಿತ್ತು, ಅದಕ್ಕೆ ಕೇಳೋಣ ಅಂತ ಬಂದೆ. ಅಂದ್ರ ಮೊದಲು ರಿಲ್ಯಾಕ್ಸ್ ಆಗು. ನೀನು ಏನು ಕೇಳಬೇಕು ಅಂತಿದ್ಯೋ ಅದನ್ನು ಓಪನ್ ಆಗಿ ಕೇಳು. ಸರಿ, ಲೀಲಾಗೆ ನೀವು ಯಾಕೆ ಬಳೆ ತೋರಿಸಿದ್ರಿ? ಅಂತರ ನೀನು ಈ ಪ್ರಶ್ನೆ ಕೇಳ್ತಿದ್ಯಾ? ಹೌದು ಅಭಿ, ನಾನೇ ಕೇಳ್ತಿರೋದು. ಈ ಪ್ರಶ್ನೆನ ನಾನಲ್ಲದೆ ಬೇರೆ ಇನ್ಯಾರು ಕೇಳೋದಕ್ಕೆ ಹಕ್ಕಿದೆ? ಯಾರ್ದು ಅಧಿಕಾರ ಇದೆ? ನೀವೇ ಹೇಳಿ. ಆ ಥರ ಸಮಾಧಾನ ಮಾಡ್ಕೋ. ಇದು ಹಕ್ಕು ಅಧಿಕಾರ ಈ ಥರ ಮಾತಾಡೋಂಥ ದೊಡ್ಡ ವಿಷಯ ಅಲ್ಲ. ನಾನು ನಿಮ್ಮ ಹೆಂಡತಿ, ನಿಮ್ಮ ಎದುರುಗಡೆನೆ ಕೂತಿದ್ದೆ. ನೀವು ಬಳೆ ತೊಡ್ಸೋದಾಗಿದ್ರೆ ನೀವು ನನಗೆ ತೊಡಿಸ್ಬೇಕಿತ್ತು. ಅದನ್ನ ಬಿಟ್ಟು ಲೀಲಾಗ್ ತೊಡ್ಸಿದ್ರಲ್ಲ, ಇದು ನಿಮಗೆ ದೊಡ್ಡ ವಿಷಯ ಅಂತ ಅನ್ಸ್ತಿಲ್ವಾ? ಹೇಳಿ ಅಭಿ, ಐ ನೀಡ್ ಅನ್ ಎಕ್ಸ್ಪ್ಲನೇಷನ್. ಇದು ಉತ್ತರ ಕೊಡುವಂಥ ಪ್ರಶ್ನೆ ಅಲ್ಲ ಅಂತ. ನೀನು ಬೇಡದೇ ಇರೋದನ್ನ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೋತಾ ಇದೀಯ ಅಷ್ಟೇ. ಇಲ್ಲ ಅಭಿ, ನನಗೆ ಉತ್ತರ ಬೇಕು. ನಿಮ್ಮಿಂದಾನೇ ಉತ್ತರ ಬೇಕು. ಪಕ್ಕದಲ್ಲಿ ಹೆಂಡತಿ ಇದ್ರು ಬೇರೆ ಇನ್ಯಾರಿಗೋ ಬಳೆ ತೊಡ್ಸಿದಿರಲ್ಲ, ಅದು ಯಾಕೆ ಅಂತ ನನ್ಗೆ ಈಗಲೇ ಗೊತ್ತಾಗಬೇಕು. ನಿಮ್ಮಿಂದಾನೇ ಗೊತ್ತಾಗಬೇಕು. ಅಂತ ಪ್ಲೀಸ್ ಅರ್ಥ ಮಾಡ್ಕೋ. ನೀನು ಈ ಥರ ಪ್ರಶ್ನೆ ಕೇಳಿ ಈ ಥರ ಬಿಹೇವ್ ಮಾಡೋಳಲ್ಲ. ನಿನ್ನ ಬಿಹೇವಿಯರ್ ಚೇಂಜ್ ಆಗ್ತಾ ಇದೆ. ಚೇಂಜ್ ಆಗ್ತಿರೋದು ನನ್ನ ಬಿಹೇವಿಯರ್ ಅಲ್ಲ ಅಭಿ, ನಿಮ್ಮ ಬಿಹೇವಿಯರ್. ಓಕೆ ಫೈನ್, ನೋಡು ನೀನೀಗ ಕೋಪದಲ್ಲಿದ್ಯಾ. ಕೋಪದಲ್ಲಿದ್ದಾಗ ಹೆಚ್ಚಿಗೆ ಮಾತಾಡಬಾರ್ದು. ನಾವು ಆಮೇಲೆ ಮಾತಾಡೋಣ, ಓಕೆ? ಇಲ್ಲ ಅಭಿ, ನನಗೆ ಈಗಲೇ ಗೊತ್ತಾಗಬೇಕು. ಅಷ್ಟು ಜನದ ಎದುರುಗಡೆ ಯಾರೋ ಥರ್ಡ್ ಪರ್ಸನ್ ಬಳೆ ತೋರಿಸಿದ್ರಲ್ಲ, ನನ್ಗೆ ಹರ್ಟ್ ಆಗ್ಬೋದು ಅಂತ ಒಂದು ಸಣ್ಣ ಥಾಟ್ ಕೂಡ ಬರಲಿಲ್ವಾ ನಿಮಗೆ? ಲೀಲಾ ಯಾರು ಥರ್ಡ್ ಪರ್ಸನ್ ಅಲ್ಲ. ಇಷ್ಟಕ್ಕೂ ಲೀಲಾನ ಯಾರು ಅನ್ಕೊಂಡಿದ್ಯಾ? ನೀನು ಈ ಮನೆಗೆ ಬಂದಾಗ ಹೇಗಿದ್ದೆ? ಈ ಮನೆನ ಒಪ್ಕೊಂಡಿದ್ಯಾ? ಈ ಮನೆ ಜನನ ಒಪ್ಕೊಂಡಿದ್ಯಾ? ಬಿಟ್ರೆ ಏಜೆ ಇರೋ ಸತ್ಯನ ಅತ್ತೆಗೆ ಹೇಳ್ಬಿಡ್ತಾರೆ. ಇದನ್ನ ಹೇಗಾದ್ರೂ ಮಾಡಿ ತಡಿಬೇಕಲ್ಲ. ಅಕ್ಕನ್ ಕರ್ಕೊಂಡು ಬರ್ತೀನಿ. ಅಯ್ಯೋ ಬೇಡ ಬೇಡ, ಲೇಟ್ ಆದ್ರೆ ಎಲ್ಲ ಬಯಲಾಗ್ಬಿಡುತ್ತೆ. ನಾನೇ ಏನಾದ್ರೂ ಮಾಡ್ಬೇಕು. ಏನ್ ಮಾಡ್ಲಿ? ಇವತ್ತು ನೀನು ಈ ಥರ ಎಲ್ಲ ಪ್ರಶ್ನೆ ಕೇಳ್ತಿದ್ಯಲ್ಲ,
ನಿನ್ನನ್ನು ಈ ಮಟ್ಟಕ್ಕೆ ತಂದಿದ್ದು ಲೀಲಾ. ನೀನ್ ಈ ಮನೆಯಲ್ಲಿ ಉಳಿಯೋ ಹಾಗೆ ಮಾಡಿದ್ದು ಲೀಲಾ. ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ನಿನ್ನ ಕಾಲಕ್ಕೆ ಬಿದ್ದು ಉಳಿಸ್ಕೊಂಡಿದ್ದು ಲೀಲಾ. ಲೀಲನ ಥರ್ಡ್ ಪರ್ಸನ್ ಅಂತಿದ್ಯಲ್ಲ. ಲೀಲಾ ಈ ಮನೆಗೆ ಏನಾಗಬೇಕು ಅನ್ನೋದನ್ನ ನಾನು ಹೇಳ್ತೀನಿ, ಕೇಳಿಸ್ಕೊ.